ನಮಸ್ಕಾರ ಬಸ್ಸು. ಯೂಟ್ಯೂಬಲ್ಲಿ ಇದು ನಂದು ಮೊದಲನೇ ವಿಡಿಯೋ. ನನ್ನ ಲೈಫ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ವಿಷಯ ಏನು ಅಂದರೆ, ನಾನು ಬೆಂಗಳೂರಿಗೆ ಬಂದು ಸುಮಾರು 4 ವರ್ಷ ಮುಗೀತು. ಈ 4 ವರ್ಷದಲ್ಲಿ ಏನು ಕಲ್ತಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ಆಗಲಿ, ಬಟ್ ಜೀವನ ಪಾಠ ಮಾತ್ರ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಒಂದಾ ಎರಡ ಊರ್ ಕಡೆ ಹೋಗೋಣ ಅಂದರೆ ಮನಸ್ಸಿಲ್ಲ. ಊರ್ ಕಡೆ ಹೋಗಿ ನೆಮ್ಮದಿಯಾಗಿರೋಣ ಅಂದರೆ ಮನೆಯಲ್ಲಿ ಒಪ್ಪಲ್ಲ. ಏನು ಮಾಡಬೇಕು ಒಂದೂ ಗೊತ್ತಿಲ್ಲ. ಇಷ್ಟು ವರ್ಷ ಆಯ್ತು ನಾನು ಬೆಂಗಳೂರಿಗೆ ಬಂದು 4 ವರ್ಷ. 4 ವರ್ಷದಲ್ಲಿ ತುಂಬ ಕಲ್ತಿದ್ದೀನಿ. ಅದ್ರಲ್ಲಿ ಮೇನ್ ಪಾಯಿಂಟ್ ಅಂತ ಬಂದರೆ ಫ್ರೆಂಡ್ಸು. ಎಲ್ಲಿಂದನೋ ಬಂದಿರ್ತೀವಿ, ನಾನು ಎಲ್ಲಿಂದನೋ ಬಂದಿರ್ತೀನಿ, ಅವರು ಎಲ್ಲಿಂದನೋ ಬಂದಿರ್ತಾರೆ. ಮೊದಲು ಸ್ಟಾರ್ಟಿಂಗಲ್ಲಿ ಕಂಪ್ನಿಗೆ ಹೋದಾಗ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ನಮಗೂ ಅಷ್ಟೊಂದು ಪರಿಚಯ ಇರಲ್ಲ. ಸುಮ್ಮನೆ ಏನೋ ನೋಡೋದು, ಹೋಗೋದು, ಬರೋದು, ನೋಡೋದು, ಹೋಗೋದು ಅಷ್ಟಿರ್ತದೆ. ಮತ್ತು ಕೆಲಸ ಏನೋ ನೋಡ್ಕೊಂಡು ಹೋಗ್ತೀವಿ. ಅದಾಗಿ ಒಂದು 2-3 ತಿಂಗಳ ಕಾಲ ಕಲಿತೀವಿ ಅಡ್ಜಸ್ಟ್ ಅವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಳ್ಬೇಕಂದ್ರೆ. ಅದಾದಮೇಲೆ ಅಡ್ಜಸ್ಟ್ ಆಗಿ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕಾದ್ರೆ ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆ ಪ್ರಾಬ್ಲಮಿಂದ ಮತ್ತೆ ದೂರ ಆಗೋದು. ಅಲ್ಲಿಗೆ ಮುಗಿಯಲ್ಲ ಕತೆ, ಇನ್ನು ಮುಂದಕ್ಕೆ ಹೋಗುತ್ತೆ. ಅವನು ನಮ್ಮ ಹತ್ರ ಕಾಸು ಇಸ್ಕೊಳೋದು, ಅವನ ಹತ್ರ ನಾವು ಕಾಸು ಇಸ್ಕೊಳೋದು, ಹಿಂಗೆ ಮನೆ ಪ್ರಾಬ್ಲಮ್ ಅದು ಇದು ಕಾಸು ಬೇಕಂತ ಫೋನ್ ಮಾಡ್ತಾರಲ್ಲ, ಅವಾಗ ನಮ್ಮ ಹತ್ರ ಎಲ್ಲಿರ್ತವೆ ಕಾಸು? ಸ್ಯಾಲ್ರಿ ಟೈಮ್ ತುಂಬ ದೂರ ಇರುತ್ತೆ. ಮತ್ತು ಈಗ ಸಡನ್ನಾಗಿ ಕಾಸು ಬೇಕಾ, ಇನ್ಯಾರನ್ನ ಅವ್ರನ್ನೇ ಕೇಳಬೇಕು. ಅದರಿಂದ ಸಾಲ ಇಸ್ಕೊಂತೀವಿ. ಆ ಸಾಲದಿಂದ 1 ವರ್ಷ 2 ವರ್ಷ ಫ್ರೆಂಡ್ಶಿಪ್ ಎಷ್ಟು ಕೆಟ್ಟೋಗುತ್ತೆ ಗೊತ್ತಾ? ಅವನು ನಮ್ಮ ಬಗ್ಗೆ ಕೆಟ್ಟದಾಗ ಅರ್ಥ ಮಾಡ್ಕೊಳೋದು, ನಾವು ಅವನ ಬಗ್ಗೆ ಕೆಟ್ಟದಾಗ ಅರ್ಥ ಮಾಡ್ಕೊಳೋದು. ನಮ್ಮ ಹತ್ರ ಕಾಸಿರಲ್ಲ ಅಂದರೂ ಅವ್ನು ಕೇಳ್ತಾನೆ. ಪಾಪ ಅವನಿಗೇನು ಅರ್ಜೆಂಟ್ ಇರುತ್ತೋ ನಮ್ಗೆ ಗೊತ್ತಿರಲ್ವಲ್ಲ. ಅದು ಮೈನ್ ನಾನು ಕಲ್ತಿರೋದು. ಅದು ಕೇಳೋದು, ಬೆಂಗಳೂರಿಗೆ ನೀವೇನಾದರೂ ದುಡಿಯೋಕ್ಕಂತ ಬಂದರೆ ಕಾಸು ಒಬ್ರು ಕೊಡೋಕೆ ಹೋಗ್ಬೇಡಿ, ನೀವೊಬ್ಬರ ಹತ್ರ ಇಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ಕಾಸಿಂದ ತುಂಬ ಊರಲ್ಲಿದ್ರು ನೆಮ್ಮದಿಯಾಗಿರ್ಬೋದು ಅಂತ ಅನಿಸ್ಬಿಡ್ತು ಒಂದೊಂದ್ಸಲ. ಆ ಥರ ಹಿಂಸೆ ಕೊಟ್ಬಿಡುತ್ತೆ ಆ ಕಾಸು. ಅನುಭವ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಕಾಮೆಂಟ್ ಮುಖಾಂತರ ನನಗೂ ತಿಳಿಸಿ, ಓಕೆನಾ?